Students, last class ಅಲ್ಲಿ ಪ್ರಾಬ್ಲಮ್ ನಂಬರ್ 1 ಅನ್ನ ಸಾಲ್ವ್ ಮಾಡಿದ್ವಿ ರಿಗಾರ್ಡಿಂಗ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸೆಕೆಂಡ್ ಪ್ರಾಬ್ಲಮ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಓಕೆ, ನಾನು ಆಲ್ರೆಡಿ ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಯಾವ ತರ ಮಾಡಬೇಕು, 15 ಮಾರ್ಕ್ಸ್ ಬಂದಾಗ ಏನ್ ಮಾಡ್ಬೇಕಂತ. ಸಿ ದಿ ಪ್ರಾಬ್ಲಮ್ ಆನ್ 1st April 2016, Tirupati Industries bought a machine from HMT Limited on hire purchase system. The cash price of the machinery was rupees 37,250 and the payment was to be made as follows: rupees 10,000 on signing of the agreement and the balance in 3 yearly installments of rupees 10,000 each on 31st March every year. The HMT Limited charges interest at the rate of 5% per annum and Tirupati Industries write off 10% every year on reducing balance system. Pass the necessary journal entries and open the necessary ledger accounts in the books of Tirupati Industries under asset accrual method. So this is the information. From this we have to find out, or we have to pass the journal entries and we have to prepare the necessary ledger accounts. Okay, ivaga nanu hire purchase system bandaga I have told you have to prepare the books of accounts under hire purchaser. So nim syllabus irodu just hire purchaser books of accounts ana prepare ಮಾಡ್ತೀರಾ. And ಯಾವ ಮೆಥಡ್ ಅನ್ನ ಯೂಸ್ ಮಾಡ್ಬೇಕಂದ್ರೆ it is only asset accrual method. You have 3 methods. Books of accounts na prepare ಮಾಡೋದಕ್ಕೆ under hire purchase system you have 3: asset accrual method, property outright method, interest suspense method. But ನಿಮ್ ಸಿಲೆಬಸ್ ಇರೋದು just asset accrual method. ಅವ್ರ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಇದನ್ನ ಮೆನ್ಷನ್ ಮಾಡ್ಲಿ ಅಥವಾ ಮೆನ್ಷನ್ ಮಾಡ್ದಲೇ ಇರ್ಲಿ, ನೀವು ಅದನ್ನೇ ಫಾಲೋ ಮಾಡೋದು. ಓಕೆ, ಜಸ್ಟ್ ಸಿ ದಿ ಪ್ರಾಬ್ಲಮ್ ಏನ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದಾರೆ ಅಂತ ನೋಡ್ತಾ ಹೋಗೋಣ. ಸೊ ಅಸೆಟ್ ಪರ್ಚೇಸ್ ಆಗಿರೋ ಡೇಟ್ ಬಂದು ನಿಮ್ಗೆ 1st April 2016 ಅಂಡ್ ಹೈಯರ್ ಪರ್ಚೇಸರ್ ಯಾರು, ಹೈಯರ್ ವೆಂಡರ್ ಯಾರು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೊಬೇಕು. ಸೊ ತಿರುಪತಿ ಇಂಡಸ್ಟ್ರೀಸ್ ಬಾಟ್ ಯಾರು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಾವೇನಂತ ಹೇಳ್ತೀವಿ, ಹೈಯರ್ ಪರ್ಚೇಸರ್. ಯಾರ ಕಡೆಯಿಂದ ನೀವು ಪರ್ಚೇಸ್ ಮಾಡಿರ್ತಾರೋ ದೇ ವಿಲ್ ಬಿ ಹೈಯರ್ ವೆಂಡರ್. Tirupati Industries is higher purchaser and HMT Limited is higher vendor. So asset yaudili, it's a machine. So machine anta kotre it is nothing but machinery anta tagoli on higher purchase system anta helidare. And cash price of the machinery was rupees 37,250 and so cash price asset irodu 37,250 ಇದೆ. and ಅದನ್ನ ಪೇಮೆಂಟ್ ಯಾವ ತರ ಮಾಡಿದಿರ ಅಂತ ನೋಡ್ತಾ ಹೋಗೋಣ. On signing of the agreement, they have paid rupees 10,000. ಸೊ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ ಡೌನ್ ಪೇಮೆಂಟ್ ಅನ್ನ ಸಮಟೈಮ್ಸ್ ಡೈರೆಕ್ಟ್ ಕೊಡ್ಬೋದು, ಸಮಟೈಮ್ಸ್ ಡೈರೆಕ್ಟ್ ಆಗಿ ಕೊಡ್ದಲೇ ಇರ್ಬೋದು. ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಯಾವ ತರ ಕೊಡ್ತಾರೆ, ಆನ್ ಸೈನಿಂಗ್ ಆಫ್ ದಿ ಅಗ್ರಿಮೆಂಟ್ ಆರ್ ಅಟ್ ದ ಟೈಮ್ ಆಫ್ ಎಂಟರಿಂಗ್ ದಿ ಅಗ್ರಿಮೆಂಟ್ ಆರ್ ಅಟ್ ದ ಟೈಮ್ ಆಫ್ ಡೆಲಿವರಿ ಆಫ್ ದಿ ಅಸೆಟ್. ಇದರ ಸೆಂಟೆನ್ಸ್ ಅಲ್ಲಿ ಕೊಟ್ರೆ ಅಮೌಂಟ್ ನೀವೇನಂತ ಕನ್ಸಿಡರೇಷನ್ ತಗೊಳ್ಬೇಕು, ಡೌನ್ ಪೇಮೆಂಟ್. ಅಂಡ್ ಸೊ 37,250 ಇದೆ, ಅದ್ರಲ್ಲಿ 10,000 ಅನ್ನ ಡೌನ್ ಪೇಮೆಂಟ್ ಅಲ್ಲಿ ಅಸೆಟ್ ಪರ್ಚೇಸ್ ಮಾಡಿರೋ ಡೇಟ್ ಗೆ ಪೇ ಮಾಡಿರ್ತೀರಾ. And remaining balance in 3 installments of rupees 10,000 each. So 3 yearly installments ಅಂದ್ರೆ 3 years ಗೆ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತಾ ಇದ್ದೀರಾ ಅಂದ್ರೆ 10,000. and then so ಯಾವ ಡೇಟ್ ಗೆ ನೀವು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇರೋದು, 31st March of every year. ಸೊ ಪ್ರತಿ ವರ್ಷ 31st March ಗೆ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ. ಅಂಡ್ HMT Limited ನಿಮ್ಗೆ ಇಂಟ್ರೆಸ್ಟ್ ನ ಯಾವ ರೇಟ್ ಅಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ, at the rate of 5% per annum. and then Tirupati Industries writes off 10% every year on reducing balance system. Reducing balance system ಅಂತಂದ್ರೂ ಒಂದೇ, diminishing balance system ಅಂದ್ರೂ ಒಂದೇ, written down value method ಅಂದ್ರೂ ಒಂದೇ. ಸೊ ಟರ್ಮ್ಸ್ ಯಾವ್ದಾದ್ರೂ ಅವ್ರು ಯೂಸ್ ಮಾಡ್ಬೋದು. ಸೊ ಫ್ರಮ್ ದಿಸ್ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಪಾಸ್ ದಿ ಜರ್ನಲ್ ಎಂಟ್ರೀಸ್ ಅಂಡ್ ವಿ ಹ್ಯಾವ್ ಟು ಪ್ರಿಪೇರ್ ದಿ ಲೆಡ್ಜರ್ ಅಕೌಂಟ್ಸ್. ಸೊ ದಿಸ್ ದ ಇನ್ಫಾರ್ಮೇಶನ್. ಓಕೆ, ನಾನು 15 ಮಾರ್ಕ್ಸ್ ಗೆ ನಿಮಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಇಂದ ಪ್ರಾಬ್ಲಮ್ ಅನ್ನ ಕೇಳಿದಾಗ ಯಾವ್ದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. and I am going to explain you again ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ. so the first very important aspect is interest in each installment. so first ಏನನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಾದ್ಮೇಲೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. so first is interest in each installment, then depreciation, then cash price in each installment. so first ಏನನ್ನ ಫೈಂಡ್ ಔಟ್ ಮಾಡ್ಕೊಬೇಕು, ಇಂಟ್ರೆಸ್ಟ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕು. ಇಂಟ್ರೆಸ್ಟ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಏನ್ ನೋಡ್ತೀರಾ, ಅಥವಾ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ ಅನ್ನೋದನ್ನ ಯು ಹ್ಯಾವ್ ಟು ಸಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ರೆ ಯು ವಿಲ್ ಯೂಸ್ ದಿ ಫಾರ್ಮ್ಯಾಟ್. ಇಫ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್, then you have to choose 4 steps. You have to calculate interest by using
4 steps. But ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ they have given rate of interest at the rate of 5%. So 5% rate of interest ಅನ್ನ ಕೊಟ್ಟಿರೋದ್ರಿಂದ you have to use the format. So format, so ಏನಂತ ನಿಮ್ಗೆ ಆಲ್ರೆಡಿ ಫಾರ್ಮೆಟ್ ಅನ್ನ ಬರ್ಸಿದ್ದೀನಿ, ಅದ್ರ ಮೇಲೆ ಪ್ರಾಬ್ಲಮ್ ಕೂಡ ಮಾಡಿದೀರಾ. So first heading, calculation of interest for each year. First calculation, when they will ask the problem for 15 marks on hire purchase system, calculation of interest for each year, or calculation of interest in each installment. So heading ತಗೊಳ್ತೀರಾ. Then particulars, amount, first time ತಗೊಳ್ಬೇಕು cash price 37,250 ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಅದ್ರಲ್ಲಿ ಏನ್ ಲೆಸ್ ಮಾಡ್ತೀರಾ, ಲೆಸ್ ಡೌನ್ ಪೇಮೆಂಟ್ 10,000 ಪ್ರಾಬ್ಲಮ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, 10,000 rupees ಕೊಟ್ಟಿದ್ದಾರೆ. On signing of the agreement, it is nothing but down payment, and 37,250 ನಲ್ಲಿ down payment ಅನ್ನ ಲೆಸ್ ಮಾಡಿದ್ರೆ remaining 27,250. The next interest ಅನ್ನ add ಮಾಡ್ತೀರಾ, first year interest ಅನ್ನ add ಮಾಡ್ತೀರಾ. So 1st April ಗೆ asset purchase ಆಗಿರೋದ್ರಿಂದ 1st April 2016 to 31st March 2017 is the first year. Next 17-18 is the second year, 18-19 is the third year. ಅಥವಾ ನಿಮ್ಗೆ ಇಯರ್ ಬರೋದಕ್ಕೆ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ಜಸ್ಟ್ ಮೆನ್ಷನ್ ಮಾಡಿ ಇಂಟ್ರೆಸ್ಟ್ ಫಾರ್ ದಿ ಫಸ್ಟ್ ಇಯರ್, ಇಂಟ್ರೆಸ್ಟ್ ಫಾರ್ ದಿ ಸೆಕೆಂಡ್ ಇಯರ್, ಇಂಟ್ರೆಸ್ಟ್ ಫಾರ್ ದಿ ಥರ್ಡ್ ಇಯರ್, ಆ ತರ ಕೂಡ ನೀವು ಬರೀಬಹುದು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮ್ಗೆ 5%. ಓಕೆ, ಇಂಟ್ರೆಸ್ಟ್ ಅನ್ನ ನೀವು ಯಾವ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಪ್ರತಿ ವರ್ಷ ಏನ್ ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಸೊ ಇವಾಗ ನಿಮ್ಮ ಹತ್ರ ಬ್ಯಾಲೆನ್ಸ್ ಇರೋದು 27,250. ಸೊ ರೇಟ್ ಆಫ್ ಇಂಟ್ರೆಸ್ಟ್ 5%. And your interest amount will be 1,363. ಅದನ್ನ ಆಡ್ ಮಾಡಿದ್ರೆ you will get 28,630. ನೆಕ್ಸ್ಟ್ ಏನ್ ಮಾಡ್ಬೇಕು, ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಡ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪ್ರತಿ ವರ್ಷ 10,000 ಇದೆ. ಎವ್ರಿ ಇಯರ್ ಯು ಆರ್ ಪೇಯಿಂಗ್ 10,000, ಈಕ್ವಲ್ ಅಮೌಂಟ್ ಸೇಮ್ ಇದೆ, there is no changes. ಸೊ 10,000 ಅನ್ನ ಲೆಸ್ ಮಾಡಿದ್ರೆ you will get 18,630. that is the balance. Then for second year, ಇವಾಗ ಫಸ್ಟ್ ಇಯರ್ ಇಂಟ್ರೆಸ್ಟ್ ಆಯ್ತು, ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಆಯ್ತು, you got balance. Then first year interest, then second year interest and second year installment. Add interest for the second year, that is 17-18, 5%. ಯಾವ ಅಮೌಂಟ್ ಮೇಲೆ ಅಂತಂದ್ರೆ on balance 18,630. 5% ಅನ್ನು ಅಪ್ಲೈ ಮಾಡಿದ್ರೆ you will get 931. So add ಮಾಡಿದ್ರೆ total 19,544. Again less second installment paid 10,000, then balance 9,544. The next add interest for the last year. So rate of interest ಅನ್ನ ಪ್ರಾಬ್ಲಮ್ ಎಲ್ಲ ಕೊಟ್ಟಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ದಟ್ ಶುಡ್ ಬಿ ಬ್ಯಾಲೆನ್ಸ್ ಇನ್ ಫಿಗರ್. ಲಾಸ್ಟ್ ಇಯರ್ 3 years ಗಾದ್ರೂ ಕೇಳಿ, 4 years ಗಾದ್ರೂ ಕೇಳಿ, 5 years ಗಾದ್ರೂ ಕೇಳಿ. ಸೊ ಲಾಸ್ಟ್ ಇಯರ್ ನ ನೀವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಇನ್ ಫಿಗರ್ ಮಾಡ್ತೀರಾ. ಸೊ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಇನ್ ಫಿಗರ್ ಮಾಡ್ಬೇಕಂದ್ರೆ ಫಸ್ಟ್ ಈ ಅಮೌಂಟ್ ಹತ್ರ ರೈಟ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇರೋದು ನಿಮ್ಗೆ 10,000. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅನ್ನ ಬರ್ಕೊಳ್ಳಿ. ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಈ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ interest for last year. So 456 is the last year interest. Then less last installment paid at the third installment paid 10,000, and last ki ನಿಮ್ಮ balance ಏನು ಬರಬೇಕು, it should be nil. So whatever you will calculate, so ನೀವು ಆ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಎಲ್ಲ ಪೇ ಮಾಡಿದ್ಮೇಲೆ ಕೊನೆಗೆ ಯಾವುದೇ ಬ್ಯಾಲೆನ್ಸ್ ಉಳ್ಕೋಬಾರ್ದು. ಸೊ ಬ್ಯಾಲೆನ್ಸ್ nil ಬರುತ್ತೆ. So this is the way of calculation of interest. This is the first step. And second important aspect ಏನಂತಂದ್ರೆ calculation of depreciation. ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಅನ್ನು ಅವರೇ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ 10%. ಅಂಡ್ ಮೆಥಡ್ ಯಾವುದು, ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಇವಾಗ ಸೇಮ್ ಪರ್ಟಿಕ್ಯುಲರ್ಸ್ ರುಪೀಸ್ ಮೆನ್ಷನ್ ಮಾಡ್ಕೊಳ್ತೀರಾ. ಅಂಡ್ ಕ್ಯಾಶ್ ಪ್ರೈಸ್ ಈಸ್ 37,250. ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಲೆಸ್ ಡಿಪ್ರಿಸಿಯೇಷನ್ ಫಾರ್ ಫಸ್ಟ್ ಇಯರ್, ದಟ್ ಈಸ್ 16-17. ರೇಟ್ ಆಫ್ ಡಿಪ್ರಿಸಿಯೇಷನ್ ಬಂದು 10%. 37,250 ಇಂಟು 10%, 3,725. ಲೆಸ್ ಮಾಡಿದ್ರೆ 33,525. ದಿಸ್ ಇಸ್ ದಿ ಬ್ಯಾಲೆನ್ಸ್. ಅಂಡ್ ದೆನ್ depreciation for second year, balance ಮೇಲೆ calculate ಮಾಡ್ತೀರಾ 3,353, and again you will get balance. Then less depreciation for 18-19 last year, balance ಮೇಲೆ calculate ಮಾಡಿದ್ರೆ 3,017, and less ಮಾಡಿದ್ರೆ remaining ಉಳ್ಕೊಂಡಿರೋದು ಎಷ್ಟು 27,155. ಸೊ ಡಿಪ್ರಿಸಿಯೇಷನ್ ಅನ್ನ ನೀವು ಅಸೆಟ್ ಅನ್ನ ಎಷ್ಟು ವರ್ಷ ಯೂಸ್ ಮಾಡ್ತಿರೋ ಅಷ್ಟು ವರ್ಷ ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಟ್ ಈ ಪ್ರಾಬ್ಲಮ್ ನಮ್ಗೆ ಹೈಯರ್ ಪರ್ಚೇಸ್ ಬೇಕಿರೋದು, ನೀವು ಇನ್ಸ್ಟಾಲ್ಮೆಂಟ್ ಏನ ಪೇ ಮಾಡ್ತಾ ಇರೋದು 3 years, ಅದಕ್ಕೋಸ್ಕರ ಜಸ್ಟ್ 3 years ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ನೀವು ನಾರ್ಮಲ್ ಡಿಪ್ರಿಸಿಯೇಷನ್ ಚಾಪ್ಟರ್ ಅಲ್ಲಿ ನೀವು ಕಲ್ತ್ಕೊಂಡಿರ್ತೀರಾ. ಸೊ ಅಸೆಟ್ ಲೈಫ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷಕ್ಕೂ ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಬಟ್ ನಮಗೆ ಈ ಚಾಪ್ಟರ್ ಅಲ್ಲಿ ಎಷ್ಟು ವರ್ಷಕ್ಕೆ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ, ಇನ್ಸ್ಟಾಲ್ಮೆಂಟ್ಸ್ ಅನ್ನ ಪೇ ಮಾಡ್ತಾ ಇರ್ತೀರೋ ಆ ಪೀರಿಯಡ್ ಗೆ ಮಾತ್ರ ನಾವು ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಡ್ ಲಾಸ್ಟ್ ಇಂಪಾರ್ಟೆಂಟ್, ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡೋದಕ್ಕೆ, ವೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಲಾಸ್ಟ್ ಇನ್ಫಾರ್ಮೇಶನ್ ಯಾವ್ದಂದ್ರೆ ಕ್ಯಾಶ್ ಪ್ರೈಸ್ ಇನ್
each installment. I'm not saying cash price. I'm saying cash price in each installment. Cash price ಅನ್ನು ಅವರೇ ಕೊಟ್ಟಿದ್ದಾರೆ. ಬಟ್ ನಮಗ್ ಬೇಕಿರೋದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟು ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿದೆ ಅದು ನಮಗ್ ಬೇಕು. ಸೊ ಅದನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್. ಸೊ ನಾನು ಆಲ್ರೆಡಿ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ಸ್ಟಾಲ್ಮೆಂಟ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇನ್ಕ್ಲೂಡ್ಸ್ ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್ ಪ್ಲಸ್ ಇಂಟ್ರೆಸ್ಟ್. ಸೊ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿರುತ್ತೆ, ಲೈಕ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್, ಅವೆರಡನ್ನ ಸೇರಿಸಿ ನಾವೇನಂತ ಹೇಳ್ತೀವಿ ಇನ್ಸ್ಟಾಲ್ಮೆಂಟ್. ಸೊ ಇವಾಗ ಆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಏನಾಗಿರುತ್ತೆ, ಪಾರ್ಟ್ ಆಫ್ ದಿ ಕ್ಯಾಶ್ ಪ್ರೈಸ್, ಎಷ್ಟು ಕ್ಯಾಶ್ ಪ್ರೈಸ್ ಅಮೌಂಟ್ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪ್ರತಿ ವರ್ಷ ನಿಮ್ಗೆ ಸೇಮ್ ಇದೆ, ಇಟ್ ಇಸ್ 10,000. 10,000 ಮೈನಸ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು 1,363. ಸೊ ಕ್ಯಾಶ್ ಪ್ರೈಸ್ ಎಷ್ಟಾಯ್ತು ಇವಾಗ 8,637. ದೆನ್ ಸೆಕೆಂಡ್ 10,000 ಮೈನಸ್ 931 ಮಾಡಿದ್ರೆ 9,069. Then next 10,000 minus third year interest 456 and third installment ಅಲ್ಲಿ cash price 9,544. So 15 marks ಗೆ first interest ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, ಅದಾದ್ಮೇಲೆ ಕ್ಯಾಶ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ಸೊ ಈ ಮೂರು ಕ್ಯಾಲ್ಕುಲೇಷನ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಅವ್ರು ಏನ್ ಮಾಡಿ ಅಂತ ಹೇಳಿದಾರೆ, ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿ ಅಂತ ಹೇಳಿದ್ರೆ, ಅದಾದ್ಮೇಲೆ ಲೆಡ್ಜರ್ ಅಕೌಂಟ್ಸ್ ಮಾಡಿ ಅಂದಿದ್ದಾರೆ. ಸೊ ಜರ್ನಲ್ ಎಂಟ್ರೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ವಿಲ್ ಪಾಸ್ ದಿ ಜರ್ನಲ್ ಎಂಟ್ರೀಸ್. ಸೊ ನಿಮ್ಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಯಾವುದೇ ಬರಲಿ, ಜರ್ನಲ್ ಎಂಟ್ರೀಸ್ ಅನ್ನ ಕೇಳಿದಾಗ ಅಥವಾ ಲೆಡ್ಜರ್ ಅಕೌಂಟ್ಸ್ ಅನ್ನ ಕೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಇನ್ ದಿ ಬುಕ್ಸ್ ಆಫ್, ಯಾರ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀರೋ ಅವ್ರ ನೇಮ್ ಅನ್ನ ತಗೊಳ್ಳಿ. ಸೊ ನಾವ್ ಇಲ್ಲಿ ಯಾರ್ದನ್ನ ಪ್ರಿಪೇರ್ ಮಾಡ್ತಾ ಇರೋದು, ಹೈಯರ್ ಪರ್ಚೇಸರ್. ಸೊ ನೇಮ್ ಆಫ್ ದಿ ಹೈಯರ್ ಪರ್ಚೇಸರ್ ಈಸ್ ತಿರುಪತಿ ಇಂಡಸ್ಟ್ರೀಸ್. In the books of Tirupati Industries, under that journal entries and then format of journal entry. So nimge journal entry format bandu date, particulars, LF, debit, credit. So ee format anna use ಮಾಡ್ತೀರಾ, ಆಲ್ರೆಡಿ ನೀವು ಪ್ಯೂ ನಲ್ಲಿ ಕಲ್ತ್ಕೊಂಡಿದ್ದೀರಾ. ಸೊ ಇವಾಗ ನಾವು journal entries ಬಂದ್ರೆ the first journal entry. ಸೊ ನಾನು ನಿಮಗೆ ಬರ್ಸಿರೋದ್ರಲ್ಲಿ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ there is no entry ಅಂತ ಹೇಳಿದೀನಿ. ನೀವು ಅದನ್ನ ಕನ್ಸಿಡರೇಷನ್ ತಗೊಳಕ್ಕೆ ಹೋಗ್ಬೇಡಿ, just ignore that. Start from second one. ಸೊ ನಿಮ್ಗೆ ಫಸ್ಟ್ ಎಂಟ್ರಿ ಬರೋದೇ ಏನು, ಡೌನ್ ಪೇಮೆಂಟ್ ಈಸ್ ಮೇಡ್. ಸೊ ಪ್ರಾಬ್ಲಮ್ ಅಲ್ಲಿ ಡೌನ್ ಪೇಮೆಂಟ್ ಅನ್ನ ಕೊಟ್ಟಿದ್ರೆ ಎಂಟ್ರಿ ಪಾಸ್ ಮಾಡಿ. ಡೌನ್ ಪೇಮೆಂಟ್ ಇಸ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್, ಡೌನ್ ಪೇಮೆಂಟ್ ಅನ್ನೇ ಕೊಟ್ಟಿಲ್ಲ ಅಂತಂದ್ರೆ there is no need to pass the entry for that. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಡೌನ್ ಪೇಮೆಂಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಡೌನ್ ಪೇಮೆಂಟ್ ಅನ್ನ ನಿಮ್ಗೆ ಡೇಟ್ ಮೆನ್ಷನ್ ಮಾಡಿಲ್ಲ, ಯಾವ ಡೇಟ್ ಅಂದ್ರೆ ಯಾವ ಡೇಟ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿರ್ತೀರೋ ಆ ಡೇಟ್ ಗೆ ಡೌನ್ ಪೇಮೆಂಟ್ ಎಂಟ್ರಿ ಪಾಸ್ ಮಾಡ್ತೀರಾ. ಸೊ ಅಸೆಟ್ ಪರ್ಚೇಸ್ ಮಾಡಿರೋ ಡೇಟ್ ಬಂದು 1st April 2016. And entry for down payment is asset account debtors to bank account. So asset name already ಅವರ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಮೆಷಿನರಿ ಅಂತ. ಸೊ ಅಸೆಟ್ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ನೀವೇನ್ ತಗೊಳ್ಬೇಕು, ನೇಮ್ ಆಫ್ ದಿ ಅಸೆಟ್, ಮೆಷಿನರಿ ಅಕೌಂಟ್ ಡೇಟರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಎಂಟ್ರಿ ಬಂದು ಮೆಷಿನರಿ ಅಕೌಂಟ್ ಡೇಟರ್ಸ್ ಟು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಅಂಡ್ ಡೌನ್ ಪೇಮೆಂಟ್ ಅಮೌಂಟ್ ಇಸ್ 10,000 ಅಂಡ್ ದೆನ್ 10,000 ಎರಡು ಕಡೆನೂ ಬರ್ಕೊಳ್ತೀರಾ. ಸೊ ನರೇಷನ್ ಬೀಯಿಂಗ್ ಡೌನ್ ಪೇಮೆಂಟ್ ಇಸ್ ಮೇಡ್. ಸೊ ನಿಮ್ಗೆ ಏನ್ ಟ್ರಾನ್ಸಾಕ್ಷನ್ ಇರುತ್ತೋ ಅದನ್ನೇ ನರೇಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕ್ಲೋಸ್ ದಿ ಪರ್ಟಿಕ್ಯುಲರ್ಸ್ ಕಾಲಮ್. ಆ ಪರ್ಟಿಕ್ಯುಲರ್ಸ್ ಕಾಲಮ್ ಅನ್ನ ಮಾತ್ರ ನೀವು ಪ್ರತಿ ಎಂಟ್ರಿ ಆದ್ಮೇಲೆ ಕ್ಲೋಸ್ ಮಾಡ್ತಾ ಹೋಗ್ತೀರಾ, ಒಂದು ಲೈನ್ ಹಾಕ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಬಂದು, ಸೆಕೆಂಡ್ ಟ್ರಾನ್ಸಾಕ್ಷನ್ ಬಂದು when the installment becomes due. ಇನ್ಸ್ಟಾಲ್ಮೆಂಟ್ ಡ್ಯೂ ಅಂದಾಗ, ಸೊ ನಾನು ಇವಾಗ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಫಸ್ಟ್ ಇಯರ್ ಗೆ ಮಾತ್ರ ನಿಮ್ಗೆ 5 ಎಂಟ್ರೀಸ್ ಬರುತ್ತೆ, ರಿಮೈನಿಂಗ್ ಇಯರ್ಸ್ ಗಳಿಗೆಲ್ಲ ಓನ್ಲಿ 4 ಎಂಟ್ರೀಸ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇನ್ಸ್ಟಾಲ್ಮೆಂಟ್ ಇಂದ ನಿಮ್ಗೆ ಎಂಟ್ರಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಎಂಟ್ರಿ ಏನಿರೋದು when the installment becomes due. ಸೊ ಅದಕ್ಕೆ ಎಂಟ್ರಿ ಇರೋದು ಅಸೆಟ್ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು ಹೈಯರ್ ವೆಂಡರ್ ಅಕೌಂಟ್ ಅಂತ ಎಂಟ್ರಿ ಇರೋದು. ಸೊ ಈ ಪ್ರಾಬ್ಲಮ್ ಅಲ್ಲಿ ಅಸೆಟ್ ಯಾವುದು, ಮೆಷಿನರಿ ಅಕೌಂಟ್, ದೆನ್ ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. HMT ಲಿಮಿಟೆಡ್ ಇಸ್ ದಿ ಹೈಯರ್ ವೆಂಡರ್. ಸೊ ಇವಾಗ ಮೆಷಿನರಿ ಅಕೌಂಟ್ ಹತ್ರ ನೀವು ಯಾವ ಅಮೌಂಟ್ ತಗೊಳ್ತೀರಾ ಅಂತಂದ್ರೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಸೊ ಇಲ್ಲಿ ಏನ್ ಅಮೌಂಟ್ ತಗೊಳ್ಬೇಕು, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ದೆನ್ ಇಂಟ್ರೆಸ್ಟ್ ಹತ್ರ ಏನ್ ತಗೊಳ್ತೀರಾ ಅಂದ್ರೆ ಆ ವರ್ಷದ್ದು ಇಂಟ್ರೆಸ್ಟ್ ಏನಿದೆಯೋ ಅದು. ಸೊ ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್, ದೆನ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ಸೊ ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ನಿಮ್ಗೆ ಎಷ್ಟಿರೋದು ಅಂದ್ರೆ 8,637 ಇದೆ. ದೆನ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬಂದು ನಿಮ್ಗೆ 1,363. ಫಸ್ಟ್ ಇಯರ್ ಕ್ಯಾಶ್ ಪ್ರೈಸ್ 8,637 ಇದೆ ಅಂಡ್ ಫಸ್ಟ್ ಇಯರ್ ಇಂಟ್ರೆಸ್ಟ್ 1,363 ಇದೆ. ಅಂಡ್ ಟೋಟಲ್ ಎಷ್ಟಾಗುತ್ತೆ ನಿಮ್ಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ 10,000. ಅಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂಗೆ ನರೇಷನ್ ಬಂದು ಬೀಯಿಂಗ್ ಫಸ್ಟ್ ಇನ್ಸ್ಟಾಲ್ಮೆಂಟ್
ಡ್ಯೂ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇನ್ಸ್ಟಾಲ್ಮೆಂಟ್ ಡ್ಯೂ ಇದೆ, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತೀವಿ. ಸೊ ಫಸ್ಟ್ ಈ ಎಂಟ್ರಿಗೆ ಮಾತ್ರ ನೀವು ಫಸ್ಟ್ ಡೇಟ್ ಅನ್ನ ತಗೊಳ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಎಂಟ್ರೀಸ್ಗೂ ಬರೋದು ಕ್ಲೋಸಿಂಗ್ ಡೇಟ್, ಆ ವರ್ಷದ ಕ್ಲೋಸಿಂಗ್ ಡೇಟ್. ಪ್ರತಿ ವರ್ಷಕ್ಕೆ ಕ್ಲೋಸಿಂಗ್ ಡೇಟ್ ನಿಮಗೆ ಪ್ರಾಬ್ಲಮ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತಂದ್ರೆ 31st March. ಸೊ 31st March is the closing date. Now third entry is installment paid. So installment pay ಗೆ entry ಏನು, higher vendor account debtors to bank account, higher vendor account debtors to bank account. So name of the higher vendor ಈ ಪ್ರಾಬ್ಲಮ್ ಅಲ್ಲಿ ಯಾರು ಇರೋದು, it is, so name of the higher vendor is HMT Limited, debtors to bank account. So higher vendor ಪ್ರಾಬ್ಲಮ್ ಅಲ್ಲಿ HMT Limited ಅವರು. ಸೊ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ರೆ ಎಂಟ್ರಿ HMT Limited account debtors to bank account, and ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ, ಇಟ್ ಇಸ್ 10,000. ಪ್ರತಿ ವರ್ಷ ನೀವು ಇನ್ಸ್ಟಾಲ್ಮೆಂಟ್ ಎಷ್ಟನ್ನ ಪೇ ಮಾಡ್ತಾ ಇರೋದು, 10,000 ಅನ್ನ ಪೇ ಮಾಡ್ತಾ ಇದ್ದೀರಾ. ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಹೈಯರ್ ವೆಂಡರ್. Now we have to write the narration being first installment paid. First installment paid. So ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ we have to close that particulars. ಪ್ರತಿ ಎಂಟ್ರಿ ಆದ್ಮೇಲೆ ಡೋಂಟ್ ಫರ್ಗೆಟ್ ಟು ಪುಟ್ ಲೈನ್. ಒಂದೊಂದು ಎಂಟ್ರಿ ಆದ್ಮೇಲೂ ಕೂಡ ನೀವು ಆ ಪರ್ಟಿಕ್ಯುಲರ್ಸ್ ಕಾಲಮ್ ಅನ್ನ ಕ್ಲೋಸ್ ಮಾಡ್ತಾ ಇರ್ತೀರಾ. ಸೊ ನೆಕ್ಸ್ಟ್ ಈಸ್ 31st March. ಎಲ್ಲ ಎಂಟ್ರಿಗೂ ಇನ್ ರಿಮೈನಿಂಗ್ ಪ್ರತಿ ವರ್ಷದ ಎಂಟ್ರಿಗೂ ಡೇಟು ಕ್ಲೋಸಿಂಗ್ ಡೇಟೇ ಬರೋದು. ಸೊ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ಇರೋದು ಡಿಪ್ರಿಸಿಯೇಷನ್ ಚಾರ್ಜ್. ಸೊ ನೆಕ್ಸ್ಟ್ ಎಂಟ್ರಿ ಯಾವುದು, ಡಿಪ್ರಿಸಿಯೇಷನ್ ಚಾರ್ಜ್. ಸೊ ಡಿಪ್ರಿಸಿಯೇಷನ್ ಚಾರ್ಜ್ ಎಂಟ್ರಿ ಬಂದು ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾಸ್ ಟು ಅಸೆಟ್ ಅಕೌಂಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ಅಸೆಟ್ ನೇಮ್ ಅನ್ನು ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ ಮೆಷಿನರಿ. ಸೊ ಎಂಟ್ರಿ ಡಿಪ್ರಿಸಿಯೇಷನ್ ಅಕೌಂಟ್ ಡೇಟಾಸ್ ಟು depreciation account debtors to machinery account to machinery account. So next narration being depreciation is charged. Being depreciation is charged. Or you can write being first year depreciation charged. First year depreciation is charged. Then next we have to write the amount. So first year depreciation already ನೀವು ಕ್ಯಾಲ್ಕುಲೇಟ್ ಮಾಡಿದಿರಾ. So first year depreciation amount ಬಂದು ನಿಮಗೆ 3,725. 3,725. ಸೊ ಎಲ್ಲ ಅಮೌಂಟ್ ಬರುತ್ತೋ ಅಲ್ಲಿ ನೆಕ್ಸ್ಟ್ ಅಲ್ಲಿ ರಿಮೈನಿಂಗ್ ಅಮೌಂಟ್ ಹತ್ರ ಎಲ್ಲ ಯು ಹ್ಯಾವ್ ಟು ರೈಟ್ ನಿಲ್. $3,725. So this is the entry for depreciation charged. So next ಏನ್ ಮಾಡ್ಬೇಕಂತಂದ್ರೆ ನಾವು next is transferring that depreciation and interest to profit and loss account. This is the last entry. So ನಿಮಗೆ ಪ್ರತಿ ವರ್ಷ 5 entries ಬರುತ್ತೆ. First entry down payment made, then second entry first installment due, then installment paid, then depreciation charged, and next is interest and depreciations are transferred to profit and loss account. So entry ನಿಮಗೆ ಅದೇನೋ
profit and loss account, profit and loss account, debtors to profit and loss account, debtors to interest account, then to depreciation account. This is the contra entry. So entry ಬಂದು ನಿಮಗೆ profit and loss account, debtors to interest account to depreciation account. Then next, so next ಏನಿದೆ ನಿಮಗೆ, you have to write the amount. So ನನಗೆ first year interest, then first year depreciation you have to write. So first year interest ಬಂದು so first year interest ಎಷ್ಟಿದೆ 1363, then first year depreciation 3725. These both should be transferred to profit and loss account. ಎರಡನ್ನ ಕೂಡ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟೋಟಲ್ ಎರಡರದ್ದು ಟೋಟಲ್ ಎಷ್ಟಾಯ್ತು 5088. ಸೊ ಇಂಟ್ರೆಸ್ಟ್ ಅಂಡ್ ಡಿಪ್ರಿಸಿಯೇಷನ್ both should be transferred to profit and loss account, and the total is 5088, 1363 plus 3725. Now we have to write the narration being interest and depreciation transferred to profit and loss account, transferred to profit and loss account. Now we have to close this section. Okay, ಇದು ಫಸ್ಟ್ ಇಯರ್ಸ್. ಫಸ್ಟ್ ಇಯರ್ಗೆ ಡೌನ್ ಪೇಮೆಂಟ್ ಎಂಟ್ರಿ ಆಯ್ತು, ದೆನ್ ಇನ್ಸ್ಟಾಲ್ಮೆಂಟ್ ಡ್ಯೂ ಆಯ್ತು, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಆಯ್ತು, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಚಾರ್ಜ್, ಅಂಡ್ ದೆನ್ ಡಿಪ್ರಿಸಿಯೇಷನ್ ಅಂಡ್ ಇಂಟ್ರೆಸ್ಟ್ ಆರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಫಸ್ಟ್ ಇಯರ್ಗೆ ಎಂಟ್ರಿ. ಇವಾಗ ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ಇವಾಗ ಸೆಕೆಂಡ್ ಇಯರ್ ವಿಲ್ ಸ್ಟಾರ್ಟ್ ಫ್ರಮ್ ದಿ ಸೆಕೆಂಡ್ ಎಂಟ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಎಂಟ್ರಿ ಬರೋದಿಲ್ಲ, ಏನಕ್ಕೆ ಡೌನ್ ಪೇಮೆಂಟ್ ನೀವು ಫಸ್ಟ್ ಇಯರ್ ಮಾತ್ರ ಪೇ ಮಾಡ್ತೀರಾ, ಪ್ರತಿ ವರ್ಷ ಡೌನ್ ಪೇಮೆಂಟ್ ಅನ್ನ ಪೇ ಮಾಡೋದಿಲ್ಲ. ಸೊ ಸೆಕೆಂಡ್ ಇಯರ್ಗೆ ದ ಸೇಮ್ ಎಂಟ್ರೀಸ್ ವಿಲ್ ಕಮ್. ಇದೇ ಎಂಟ್ರಿನ ಬರ್ಕೊಂಡು ಎಂಟ್ರಿಗಳು ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ರಿಪೀಟ್ ಆಗುತ್ತೆ. From here we have to start again. And date, ಇವಾಗ ಫಸ್ಟ್ ಇಯರ್ಗೆ ನೀವು 31st March 2017 ತಗೊಂಡ್ರೆ, ಸೆಕೆಂಡ್ ಇಯರ್ ಏನಾಗುತ್ತೆ 31st March 2018. 31st March 2018 is the second year, and entry same. So entry ಇವಾಗ ಯಾವ್ದಕ್ಕೆ ನೀವು ಪಾಸ್ ಮಾಡ್ತಾ ಇರೋದು, ಇನ್ಸ್ಟಾಲ್ಮೆಂಟ್ ಡ್ಯೂ ಇಂದ ಮಾಡಬೇಕು. It will start from installment due. The installment due entry, asset account debtor, interest account debtors to HMT hire vendor account. So asset to machinery, then hire vendor ಬಂದು HMT limited. So ಇವಾಗ ಫಸ್ಟ್ ಇಯರ್ಗೆ 5 entries, ಬಟ್ ರಿಮೈನಿಂಗ್ ಇಯರ್ಸ್ ಗೆಲ್ಲ ಬರೀ 4 entries ಬರುತ್ತೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇನ್ಸ್ಟಾಲ್ಮೆಂಟ್ ಡ್ಯೂ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಲ್ಲಿವರೆಗೂ ರಿಮೈನಿಂಗ್ ಇಯರ್ಸ್ ಅದೇ ಎಂಟ್ರೀಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಇವಾಗ ನನ್ಗೆ ಸೆಕೆಂಡ್ ಇಯರ್ದು ಮಿಷನರಿ ಅಕೌಂಟ್ ಹತ್ರ ಯಾವ ಅಮೌಂಟ್ ತಗೊಳ್ತೀರಾ, ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಸೆಕೆಂಡ್ ಇಯರ್ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ಅಂತಂದ್ರೆ ಇಟ್ ಈಸ್ rupees 9069, and second year interest ಬಂದು 931. then so both should be transferred to higher vendor. ಎರಡು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ, it is 10,000. So ಎರಡರದ್ದು total is 10,000, that is installment amount.
ಇನ್ಸ್ಟಾಲ್ಮೆಂಟ್ ಅಮೌಂಟ್ 10,000 ಇದೆ. ಆ 10,000 in 9,069 ಕ್ಯಾಶ್ ಪ್ರೈಸ್, 931 ಇಂಟ್ರೆಸ್ಟ್. ಅಂಡ್ ಇವಾಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಯ್ತು, ಸೆಕೆಂಡ್ ಇಯರ್ ಮಾಡ್ತಾ ಇರೋದು. ದಿಸ್ ಇಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂ. Second installment due. Next, second installment paid. Second installment paid. So HMT limited account debtors to bank account. That is higher vendor account debtors to bank account. So higher vendor name bandu HMT limited. So higher HMT limited account debtors to bank account. So being second installment paid. And installment amount ಪ್ರತಿ ವರ್ಷ ನಿಮಗೆ ಸೇಮ್ ಇದೆ. It is 10,000, then 10,000, 10,000. And next entry ಬಂದು depreciation charged. So depreciation charge ಮಾಡಿದ್ರೆ entry depreciation account debtors to machinery account. So ಈಗ first year depreciation ಅಲ್ಲಿ transfer ಮಾಡಿದ್ರೆ this is second year's depreciation. Second year depreciation. Next amount ಬಂದು, so second year depreciation amount ಎಷ್ಟಿದೆ ನಿಮಗೆ? It is 3,353. 3,353. 3,353. Next, we'll close this section. ಇದನ್ನ ಕ್ಲೋಸ್ ಮಾಡಿ. ಲಾಸ್ಟ್ ಎಂಟ್ರಿ ಏನೋ, ಆ ಎರಡು ಬ್ಯಾಲೆನ್ಸ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ವಿಲ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. Will transfer to profit and loss account. ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ಮೇಲೆ ಲಾಸ್ಟ್ ಎಂಟ್ರಿ ಏನು ಆ ಸೆಕೆಂಡ್ ಇಯರ್ಗೆ ಅಂದ್ರೆ ಇಂಟ್ರೆಸ್ಟ್ ಮತ್ತೆ ಡಿಪ್ರಿಸಿಯೇಷನ್ ಅನ್ನ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ನೆಕ್ಸ್ಟ್ ಈಗ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಅಂಡ್ ಸೆಕೆಂಡ್ ಇಯರ್ ಡಿಪ್ರಿಸಿಯೇಷನ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಬಂದು ನಿಮ್ಗೆ ಇಟ್ ಇಸ್ 931 and second year depreciation is 3,353 and total profit and loss account ನೀವು ಎಷ್ಟನ್ನ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ 4,284. 4,284. So this is the way of passing the journal entries. First year ಮಾತ್ರ ನಿಮಗೆ 5 entries. So second year ಮತ್ತೆ third year ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ it will start from installment due ಇಂದ up to transfer to profit and loss account. ಸೊ ಅಲ್ಲಿವರೆಗೂ ಮಾತ್ರ ಎಂಟ್ರೀಸ್ ಬರ್ತಾ ಹೋಗುತ್ತೆ. ಸೊ ಇವಾಗ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡ್ತಾ ಇರೋದು ನೀವು 3 ಇಯರ್ಸ್ಗೆ. ದಟ್ ಅಗೇನ್ ಇವಾಗ 2 ಇಯರ್ಸ್ ವರೆಗೂ ಆಯ್ತು. ನೆಕ್ಸ್ಟ್ ವಿ ಹ್ಯಾವ್ ಟು ಡೂ ಫಾರ್ ಥರ್ಡ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ಗೆ ಮತ್ತೆ ಅಗೇನ್ ವಿ ಹ್ಯಾವ್ ಟು ಡೂ ಲಾಸ್ಟ್ ಇಯರ್ಗೆ ಮತ್ತೆ ನೀವು ಇಂಟ್ರೆಸ್ಟ್ installment due, installment paid, depreciation charged and transfer to profit and loss account. ಈ ಇಷ್ಟು ಇನ್ಫಾರ್ಮೇಶನ್ ಅನ್ನ ಮತ್ತೆ ನೀವು ಮಾಡ್ತಾ ಹೋಗ್ತೀರಾ. ಸೊ ದಿಸ್ ದ ಲಾಸ್ಟ್ ಇಯರ್ಸ್ ಇನ್ಫಾರ್ಮೇಶನ್.
ಸೇಮ್. ಸೊ ನೀವು ಇನ್ಸ್ಟಾಲ್ಮೆಂಟ್ ಅನ್ನ ಪೇ ಮಾಡೋದು ಲಾಸ್ಟ್ ಡೇಟ್ ಆಫ್ ದಿ ಇಯರ್. ಸೊ ಈಗ ಫಸ್ಟ್ ಇಯರ್ 17 ಆಯ್ತು, 18 ಆಯ್ತು, ಇವಾಗ ಇಟ್ ಇಸ್ 19 ಅಂಡ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಸೊ ನಿಮ್ಗೆ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಡ್ಯೂ ಬಂದಾಗ ಮೆಷಿನರಿ ಅಕೌಂಟ್ ಡೆಟಾರ್, ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್ ಅಂಡ್ ಲಾಸ್ಟ್ ಇಯರ್ ಕ್ಯಾಶ್ ಪ್ರೈಸ್ ಎಷ್ಟಿರೋದು 9,544 ಅಂಡ್ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ನಿಮ್ಗೆ 456. ಸೊ ಎಲ್ಲೆಲ್ಲ ಅಮೌಂಟ್ ಬರಲ್ವೋ ಅಲ್ಲೆಲ್ಲ ಪುಟ್ ಸ್ಮಾಲ್ ಡ್ಯಾಶ್ ದಟ್ ಇಸ್ ನಿಲ್ ಅಂತ ಅರ್ಥ. ನೆಕ್ಸ್ಟ್ ಅದಾದ್ಮೇಲೆ ಟೋಟಲ್ ಎಷ್ಟು ಇನ್ಸ್ಟಾಲ್ಮೆಂಟ್ ಇರೋದು 10,000 ಅಂಡ್ ಇಲ್ಲಿ ಸೆಕೆಂಡ್ ಇರೋ ಹತ್ರ ಮೇಕ್ ಇಟ್ ಥರ್ಡ್ is the last installment, or you can write third installment due or last installment due. Then due ಆದ್ಮೇಲೆ next ಅದೇನಾಗುತ್ತೆ ಪೇ ಆಗುತ್ತೆ. So last installment paid, last installment paid. So date ಆ ಎಲ್ಲಾ ಎಂಟ್ರಿಗೂ ಒಂದೇ ಡೇಟ್ ಬರ್ತಾ ಹೋಗುತ್ತೆ. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಪ್ರತಿ ವರ್ಷ ಸೇಮ್ ಇರೋದು, ಅದೇನ್ ಡಿಫ್ರೆನ್ಸ್ ಬೇರೆ ಬೇರೆ ಅಮೌಂಟ್ ಏನ್ ಕೊಟ್ಟಿಲ್ಲ, ಸೇಮ್ ಅಮೌಂಟ್ ಕೊಟ್ಟಿರೋದ್ರಿಂದ ಇಟ್ ಇಸ್ 10,000 10,000. ನೆಕ್ಸ್ಟ್ ಎಂಟ್ರಿ ಏನಿರೋದು ಡಿಪ್ರಿಸಿಯೇಷನ್ ಚಾರ್ಜ್. ಸೊ ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್ ಅನ್ನು ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಷ್ಟು ಬಂತು ನಿಮ್ಗೆ ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್ ಅಂದ್ರೆ ಇಟ್ ಇಸ್ 3,017. ದೆನ್ ಅದೇ ತರ ಕ್ರೆಡಿಟ್ ಕಾಲಮ್ ಸೈಡ್ ಎರಡು ಕಾಲಮು ಸೇಮ್ ನಿಮ್ಗೆ ಈಕ್ವಲ್ ಆಗಿರ್ಬೇಕು. ಜನರಲ್ ಎಂಟ್ರೀಸ್ ಆಲ್ರೆಡಿ ನೀವು ಕಲ್ತ್ಕೊಂಡಿದ್ದೀರಾ 3,017 ಅಂಡ್ ಲಾಸ್ಟ್. ಸೊ ಆ ಬ್ಯಾಲೆನ್ಸ್ ನ ನೀವು ಇಂಟ್ರೆಸ್ಟ್ ಮತ್ತೆ ಡಿಪ್ರಿಸಿಯೇಷನ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಮತ್ತೆ ಲಾಸ್ಟ್ ಇಯರ್ depreciation anna we have to transfer to profit and loss account. So last year interest bandu nimge it is 456 and last year depreciation it is 3,017. So total is 3,473. Okay, these are the journal entries for this problem. So ಈ ಪ್ರಾಬ್ಲಮ್ ಗೆ ಇಷ್ಟು ಜರ್ನಲ್ ಎಂಟ್ರೀಸ್ 3 ಇಯರ್ಸ್ ಗೆ ಟ್ರಾನ್ಸ್ಫರ್ ಪಾಸ್ ಮಾಡಬೇಕು. ಸೊ ಫಸ್ಟ್ ಇಯರ್ ಗೆ ವಿಲ್ ಗೆಟ್ 5. ಸೊ ಫಸ್ಟ್ ಡೌನ್ ಪೇಮೆಂಟ್ ಪೇಡ್, ಇನ್ಸ್ಟಾಲ್ಮೆಂಟ್ ಡ್ಯೂ, ದೆನ್ ಇನ್ಸ್ಟಾಲ್ಮೆಂಟ್ ಪೇಡ್, ದೆನ್ ಡಿಪ್ರಿಸಿಯೇಷನ್ ಚಾರ್ಜ್, ದೆನ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಾದ್ಮೇಲೆ ಅದು ಫಸ್ಟ್ ಇಯರ್ ಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಇಯರ್ ಗೆ ಡೌನ್ ಪೇಮೆಂಟ್ ಬರೋದು. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಗೆ ಡೌನ್ ಪೇಮೆಂಟ್ ಬರೋದಿಲ್ಲ, ಓನ್ಲಿ ಫಸ್ಟ್ ಇಯರ್ ಮಾತ್ರ ನೀವು ಡೌನ್ ಪೇಮೆಂಟ್ ಅನ್ನ ಪೇ ಮಾಡೋದು. ಸೊ ಸೆಕೆಂಡ್ ಇಯರ್ ಬಂದು ನಿಮ್ಗೆ ಸೆಕೆಂಡ್ ಇಯರ್ ನೀವು ಸೆಕೆಂಡ್ ಇಯರ್ ನಿಮ್ಗೆ ಸ್ಟಾರ್ಟ್ ಆಗೋದೇ ನಿಮ್ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಇಂದ ಸ್ಟಾರ್ಟ್ ಆಗೋದು. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಡ್ಯೂ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಡ್, ದೆನ್ ಡಿಪ್ರಿಸಿಯೇಷನ್ ಚಾರ್ಜ್, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಾದ್ಮೇಲೆ ಮತ್ತೆ ಥರ್ಡ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ again it will start from installment due, installment paid, depreciation charged, transfer to profit and loss account. So this is the way of preparation of journal entries. Next ಇದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ you have to passing the journal entries ಆದ್ಮೇಲೆ next ಏನ್ ಮಾಡ್ಬೇಕಂದ್ರೆ we have to prepare the ledger accounts. So same ಮತ್ತೆ ಅದೇ ತರ ಹೆಡಿಂಗ್ ಹಾಕೊಂತೀರಾ, ledger accounts ಅಂತ ಹೆಡಿಂಗ್ ಹಾಕೊಂಡು. ಸೊ ನಮ್ಗೆ ಈ ಚಾಪ್ಟರ್ ಗೆ ಬಂದ್ರೆ ಎಷ್ಟು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಟೋಟಲ್ 4 ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀರಾ. ಒಂದು ಅಸೆಟ್ ಅಕೌಂಟ್, ಹೈಯರ್ ವೆಂಡರ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್ ಅಂಡ್ ಲಾಸ್ಟ್ ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಟೋಟಲ್ 4 ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಒಂದು ಅಸೆಟ್ ಅಕೌಂಟ್, ಹೈಯರ್ ವೆಂಡರ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್. 4 ಅಕೌಂಟ್ ಅಷ್ಟೇ ನಮಗೆ ಈ ಚಾಪ್ಟರ್ ಸಂಬಂಧಪಟ್ಟಿರಂಗೆ ಬೇಕಿರೋದು. ಸೊ ಅಸೆಟ್ ಈ ಪ್ರಾಬ್ಲಮ್ ಅಲ್ಲಿ ಯಾವ್ದಿರೋದು ಇಟ್ ಇಸ್ ನಥಿಂಗ್ ಬಟ್ ಮೆಷಿನರಿ. ಅಂಡ್ ದೆನ್ ನೆಕ್ಸ್ಟ್ ನಿಮ್ಗೆ HMT ಲಿಮಿಟೆಡ್, ಅದಾದ್ಮೇಲೆ HMT ಅಂದ್ರೆ ಇಟ್ ಇಸ್ ಹೈಯರ್ ವೆಂಡರ್, ದೆನ್ ಇಂಟ್ರೆಸ್ಟ್ ಅಕೌಂಟ್ ಅಂಡ್ ದೆನ್ ಡಿಪ್ರಿಸಿಯೇಷನ್ ಅಕೌಂಟ್. ಈ 4 ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ಸ್ ಗೆ ನಿಮಗೆ ಬೇಸ್ ಯಾವುದು ಇಟ್ ಇಸ್ ಜರ್ನಲ್ ಎಂಟ್ರೀಸ್. ಅಲ್ಲೇನ್ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಿರ್ತೀರಾ ಅದನ್ನ ಬೇಸ್ ಆಗಿ ಇಟ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ ದಿ ಲೆಡ್ಜರ್ ಅಕೌಂಟ್ಸ್. ಸೊ ವಿಲ್ ಗೋ ಒನ್ ಬೈ ಒನ್. ವಾಟ್ಸ್ ದ ಫಸ್ಟ್ ಜರ್ನಲ್ ಎಂಟ್ರಿ? 1st April 2016 ಗೆ ಡೌನ್ ಪೇಮೆಂಟ್ ಮೇಡ್. ಅದಕ್ಕೆ ಎಂಟ್ರಿ ಏನೋ ಮಿಷನರಿ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಇವಾಗ ನಮ್ಗೆ ಮಿಷನರಿ ಅಕೌಂಟ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಒಂದ್ರಲ್ಲಿ ಡೆಬಿಟ್ ಆಗ್ಬೇಕು, ಇನ್ನೊಂದ್ರಲ್ಲಿ ಕ್ರೆಡಿಟ್ ಆಗ್ಬೇಕು.
ಸೊ ಬ್ಯಾಂಕ್ ಅಕೌಂಟ್ ಅನ್ನ ಅಕೌಂಟ್ಸ್ ಅಲ್ಲಿ ಕಂಪನೀಸ್ ಅಲ್ಲಿ ಬಂದಾಗ ಪ್ರತಿ ಟ್ರಾನ್ಸಾಕ್ಷನ್ ಪ್ರತಿ ಅಕೌಂಟ್ಸ್ ವಿ ವಿಲ್ ನಾಟ್ ಪ್ರಿಪೇರ್ ಸಪರೇಟ್ ಬ್ಯಾಂಕ್ ಅಕೌಂಟ್, ವಿಲ್ ನಾಟ್ ಮೇಕ್ ಸಪರೇಟ್ ಬ್ಯಾಂಕ್ ಅಕೌಂಟ್. ಎಲ್ಲಾ ತರ ಟ್ರಾನ್ಸಾಕ್ಷನ್ಸ್ ಕಂಪನಿಗಳು ಒಂದೇ ಬ್ಯಾಂಕ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು. ಹಂಗಾಗಿ ಈ ಹೈಯರ್ ಪರ್ಚೇಸ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಬರೋದಿಲ್ಲ. ಸೊ ನಿಮ್ಗೆ ಇಲ್ಲಿ ಒಂದ್ ಎಂಟ್ರಿ ಬರುತ್ತೆ, ಡಬಲ್ ಎಂಟ್ರಿ ಬರೋದಿಲ್ಲ. ಸೊ ಅದು ಅಲ್ಲಿ ಆಲ್ರೆಡಿ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗಿರುತ್ತೆ. ಸೊ ಎಂಟ್ರಿ ಏನಿರೋದು ಮೆಷಿನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ನಮ್ಮಲ್ಲಿ ಇವಾಗ ಇರೋದು ಅಕೌಂಟ್ ಗಳು ಯಾವ್ದು, ಒಂದು ಮಿಷನರಿ, ಒಂದು HMT, ಇನ್ನೊಂದು ಇಂಟ್ರೆಸ್ಟ್, ಇನ್ನೊಂದು ಡಿಪ್ರಿಸಿಯೇಷನ್. ಬ್ಯಾಂಕ್ ಅಕೌಂಟ್ ಇಲ್ಲ. ಸೊ ಇವಾಗ ನಿಮ್ಗೆ ಯಾವ ಎಂಟ್ರಿ ಬರುತ್ತೆ, ಓನ್ಲಿ ಯು ವಿಲ್ ಗೆಟ್ ಓನ್ಲಿ 2 entry, you will not get by entry. So entry ಏನಿರೋದು ಮೆಷಿನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ಸೊ ಅದೇ ಸೇಮ್ ಎಂಟ್ರಿನ ತಗೊಳ್ತೀರಾ, ಮೆಷಿನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ಸೊ ಡೇಟ್ ಬಂದು 1st April 2016. ಸೊ ಡೇಟ್ ಏನಿದೆ 1st April 2016 ಇದೆ. ಅಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದು ನಿಮ್ಗೆ ಇಟ್ ಇಸ್ 10,000. ಡೌನ್ ಪೇಮೆಂಟ್ ಅಮೌಂಟ್ ಬಂದು ಇಟ್ ಇಸ್ 10,000. 1st April 2016. ದೆನ್ ಎಂಟ್ರಿ ಏನಿರೋದು ಮಿಷನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ಅಂಡ್ ಡೌನ್ ಪೇಮೆಂಟ್ ಅಮೌಂಟ್ ಎಷ್ಟು ನಿಮ್ಗಿರೋದು ಇಟ್ ಇಸ್ 10,000. ನೆಕ್ಸ್ಟ್ ಫಸ್ಟ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಎಂಟ್ರಿ ಏನಿರೋದು, ನೆಕ್ಸ್ಟ್ ಎಂಟ್ರಿ ಬಂದು ಮಿಷನರಿ ಅಕೌಂಟ್ ಡೇಟಾರ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್. ಇಟ್ಸ್ ಅ ಕಾಂಟ್ರಾ ಎಂಟ್ರಿ. ಸೊ ನಿಮ್ಗೆ ಏನೋ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಬಂದಾಗ ಕಾಂಟ್ರಾ ಎಂಟ್ರೀಸ್ ಬಂದ್ರೆ ಅದನ್ನ ಫಸ್ಟ್ ನೀವು ಡಿವೈಡ್ ಮಾಡ್ಕೊಳ್ಳಿ ಲೆಜರ್ ಅಕೌಂಟ್ಸ್ ಮಾಡ್ಬೇಕಾದ್ರೆ. ಎಂಟ್ರಿ ಏನು, ಮಿಷನರಿ ಅಕೌಂಟ್ ಡೇಟಾರ್ ಇಂಟ್ರೆಸ್ಟ್ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್ ಅಕೌಂಟ್. ಸೊ ಫಸ್ಟ್ ಎಂಟ್ರಿ ಏನಾಗುತ್ತೆ, ಮಿಷನರಿ ಅಕೌಂಟ್ ಡೇಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಡೇಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಈ ಮಿಷನರಿ ಅಕೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಕೌಂಟ್ ಎರಡಕ್ಕೂ ಕಾಮನ್ ಟು ಯಾವುದು, HMT ಲಿಮಿಟೆಡ್ ಅಕೌಂಟ್. ಇವಾಗ ನೀವು ಡಿವೈಡ್ ಮಾಡ್ಬೇಕು ಅದನ್ನ. ಸೊ ಕಾಂಟ್ರಾ ಎಂಟ್ರಿ ಏನಿದೆ ಅದನ್ನ ಸಪರೇಟ್ ಮಾಡಿ ಸ್ಪ್ಲಿಟ್ ಮಾಡ್ತೀರಾ. ಒಂದು ಮಿಷನರಿ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್ ಕ್ಯಾಶ್ ಪ್ರೈಸ್ ಪೋರ್ಷನ್ ಎಂಟ್ರಿ ಸಪರೇಟ್ ಆಗುತ್ತೆ. ಇಂಟ್ರೆಸ್ಟ್ ಗೆ ಎಂಟ್ರಿ ಸಪರೇಟ್ ಮಾಡ್ಕೊಂತೀರಾ ಲೆಡ್ಜರ್ ಅಕೌಂಟ್ಸ್ ಮಾಡ್ಬೇಕಾದ್ರೆ. ಈಗ ಫಸ್ಟ್ ನಾನು ಏನ್ ತಗೊಳ್ತೀನಿ ಅಂತಂದ್ರೆ ಮಿಷನರಿ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್ ಅಕೌಂಟ್. ಸೊ ನಮ್ಗೆ ಎರಡು ಅಕೌಂಟ್ ಇದೆ, ಮಿಷನರಿ ಅಕೌಂಟ್ ಇದೆ, HMT ಲಿಮಿಟೆಡ್ ಅಕೌಂಟ್ ಇದೆ. ಹಂಗಾಗಿ 2 ಎಂಟ್ರಿನೂ ಬರುತ್ತೆ, ದೆನ್ ಬೈ ಎಂಟ್ರಿನೂ ಬರುತ್ತೆ. ಅಂಡ್ ಡೇಟ್ ಬಂದು ನಿಮ್ಗೆ 31st March 2017. ಸೊ ಮಿಷನರಿ ಅಕೌಂಟ್ ಡೇಟಾಸ್ ಟು HMT limited account. So date is 31st March 2017. ಆ ಡೇಟ್ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ 2 ಆದ್ಮೇಲೆ ಅದೇನಾಗ್ಬೇಕು, ಬೈ ಆಗ್ಬೇಕು. ಮಿಷನರಿ ಅಕೌಂಟ್ ಡೇಟಾಸ್ ಅಲ್ಲಿ 2 HMT ಅಕೌಂಟ್ ಆದ್ರೆ ದೆನ್ HMT ಲಿಮಿಟೆಡ್ ಅಕೌಂಟ್ ಅಲ್ಲಿ ಅದೇನಾಗುತ್ತೆ, ಬೈ ಮಿಷನರಿ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಅಮೌಂಟ್ ಏನ್ ತಗೊಳ್ತೀರಾ, ಆ ಮಿಷನರಿ ಪೋರ್ಷನ್ ಹತ್ರ ಏನ್ ಅಮೌಂಟ್ ಇದೆಯೋ ಅದನ್ನ ಅಷ್ಟೇ ತಗೊಳ್ಬೇಕು. ಮಿಷನರಿ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್ ಅಕೌಂಟ್ ಅಂದ್ರೆ ಕ್ಯಾಶ್ ಪ್ರೈಸ್ ಗೆ ನೀವು ಎಂಟ್ರಿ ಪಾಸ್ ಮಾಡ್ತಾ ಇರೋದು. ಸೊ ಅಮೌಂಟ್ ಎಷ್ಟಿದೆ, 8,637. 637. ನೆಕ್ಸ್ಟ್ 2 ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಅದನ್ನ ಬೈ ಎಂಟ್ರಿ ಮಾಡ್ಬೇಕು. ಓಕೆ. ಸೊ ಡೇಟ್ ಎಷ್ಟಿರೋದು ನಿಮ್ಗೆ 31st March 2017. ಸೇಮ್ ಅದೇ ಡೇಟ್ ಅನ್ನ ಯೂಸ್ ಮಾಡ್ಕೊಳ್ತೀರಾ, 31st March 2017. ಸೊ ಈಗ ಎಂಟ್ರಿ ಏನಿರೋದು ಮಿಷನರಿ ಅಕೌಂಟ್ ಡೇಟಾಸ್ ಟು HMT ಲಿಮಿಟೆಡ್ ಅಕೌಂಟ್ 31st March 2017. ನಿಮ್ಗೆ ಜರ್ನಲ್ ಎಂಟ್ರೀಸ್ ಬೇಸ್ ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದಕ್ಕೆ. ಸೊ ನಮ್ಗೆ ಮಿಷನರಿ ಅಕೌಂಟ್ ಇದೆ, ದೆನ್ HMT ಲಿಮಿಟೆಡ್ ಅಕೌಂಟ್ ಇದೆ. ಸೊ 2 ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಬೈ ಎಂಟ್ರಿ ಮಾಡ್ತೀರಾ. ಸೊ ಬೈ ಸೊ 2 ಆದ್ಮೇಲೆ ನೆಕ್ಸ್ಟ್ ಬೈ ಎಂಟ್ರಿ. ಮಿಷನರಿ ಅಕೌಂಟ್ ಅಲ್ಲಿ 2 HMT ಲಿಮಿಟೆಡ್ ಆದ್ರೆ HMT ಲಿಮಿಟೆಡ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಬೈ ಮಿಷನರಿ ಅಕೌಂಟ್, ಅಮೌಂಟ್ ಸೇಮ್ 8,637.
637. ನೆಕ್ಸ್ಟ್ ಆ ದಿನ ಆಫ್ ಅಷ್ಟೇ ಆಗಿರೋದು, ಅದ್ರಲ್ಲಿ ಇನ್ನೂ ಆಫ್ ಇದೆ. ಸೊ ಮಿಷನರಿ ಅಕೌಂಟ್ ಅದು ಕ್ಯಾಶ್ ಪ್ರೈಸ್ ಪೋರ್ಷನ್ ಅನ್ನ ಮುಗಿಸಿದ್ವಿ, ಕ್ಯಾಶ್ ಪ್ರೈಸ್ ಆಯ್ತು. ನೆಕ್ಸ್ಟ್ ಇರೋದು ಯಾವುದು? ಇಂಟ್ರೆಸ್ಟ್ ಪೋರ್ಷನ್. ಸೊ ಎಂಟ್ರಿ ಏನು? ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಇಟ್ಸ್ ಅ ಕಾಂಟ್ರಾ ಎಂಟ್ರಿ. ಇದು ಈ ಎಂಟ್ರಿನ ಸ್ಪ್ಲಿಟ್ ಮಾಡ್ಕೊಳ್ತೀರಾ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡ್ಬೇಕಾದ್ರೆ. ಸೊ ಮಿಷನರಿ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಅದಾದ್ಮೇಲೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಓಕೆ, ನೌ ವಿ ಹ್ಯಾವ್ ಇಂಟ್ರೆಸ್ಟ್ ಅಕೌಂಟ್ ಅಂಡ್ ವಿ ಹ್ಯಾವ್ HMT ಲಿಮಿಟೆಡ್ ಅಕೌಂಟ್. ಎರಡು ಅಕೌಂಟ್ ನಮ್ಮ ಹತ್ರ ಇದೆ. ಫಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಸೊ ಟು ಓಕೆ, ಎಂಟ್ರಿ ಬಂದು ನಿಮ್ಗೆ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್ ಅಂಡ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿರೋದು ನಿಮ್ಗೆ? ಇಟ್ ಕಮ್ಸ್ ಟು rupees 1,363. 1,363. ನೆಕ್ಸ್ಟ್, ಸೊ ಟು ಎಂಟ್ರಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಬೈ ಎಂಟ್ರಿ ಮಾಡ್ತೀರಾ. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್ ಆದ್ರೆ HMT ಲಿಮಿಟೆಡ್ ಅಕೌಂಟ್ ಅಲ್ಲಿ ಏನಾಗುತ್ತೆ? ಬೈ ಇಂಟ್ರೆಸ್ಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿರೋದು? ಇಟ್ ಇಸ್ 1,363. ಸೊ ಡೇಟ್ ಈಸ್ ಸೇಮ್. ಸೊ ನೆಕ್ಸ್ಟ್, ಸೊ ಫಸ್ಟ್ ಟು ಎಂಟ್ರೀಸ್ ಆಯ್ತು. ನೆಕ್ಸ್ಟ್ ಏನಿರೋದು? ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಎಂಟ್ರಿ HMT ಲಿಮಿಟೆಡ್ ಅಕೌಂಟ್ ಡೆಟಾರ್ಸ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಇಲ್ಲ, ನಮ್ಗೆ ಇರೋದು ಬರೀ ಒಂದು HMT ಅಕೌಂಟ್. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಯು ವಿಲ್ ಗೆಟ್ ಓನ್ಲಿ ಟು ಎಂಟ್ರಿ ಅಂಡ್ ಯು ವಿಲ್ ನಾಟ್ ಗೆಟ್ ಬೈ ಎಂಟ್ರಿ. ಸೊ ನಿಮ್ಗೆ ಬರೋದು ಜಸ್ಟ್ ಟು ಎಂಟ್ರಿ ಅಷ್ಟೇ ಬರುತ್ತೆ, ಬೈ ಎಂಟ್ರಿ ಬರೋದಿಲ್ಲ. ಸೊ ಟು ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿರೋದು? 10,000 rupees. 10,000. ಸೊ ನೆಕ್ಸ್ಟ್ ಡೌನ್ ಪೇಮೆಂಟ್ ಪೇಯ್ಡ್ ಆಯ್ತು, ಇನ್ಸ್ಟಾಲ್ಮೆಂಟ್ ಡ್ಯೂ ಆಯ್ತು, ದೆನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಆಯ್ತು. ನೆಕ್ಸ್ಟ್ ಎಂಟ್ರಿ ಏನಿರೋದು? ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ವಿ ಹ್ಯಾವ್ ಬೋತ್ ದಿ ಅಕೌಂಟ್ಸ್. ಮೆಷಿನರಿ ಅಕೌಂಟು ಇದೆ ಪ್ಲಸ್ ಡಿಪ್ರಿಸಿಯೇಷನ್ ಅಕೌಂಟು ಇದೆ. ಸೊ ಎಂಟ್ರಿ ಏನಿರೋದು? ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಟು ಮೆಷಿನರಿ ಅಕೌಂಟ್. ಮೆಷಿನರಿ ಅಕೌಂಟ್ ಎಂಟ್ರಿ ಪ್ರಕಾರ ನಿಮ್ದು ಎಂಟ್ರಿ ಟ್ರಾನ್ಸಾಕ್ಷನ್ ಪ್ರಕಾರ ಎಂಟ್ರಿ ಏನಿರೋದು? ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಆಸ್ ಇಟ್ ಇಸ್ ತಗೊಳ್ತೀರಾ, ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ಅಂಡ್ ಇನ್ನು ನಿಮ್ಗೆ ಇನ್ನೊಂದು ನೆನಪಿರ್ಲಿ, ಸೊ ನೀವಿಲ್ಲಿ ಪ್ರತಿಯೊಂದು ಅಕೌಂಟ್ಗೂ ಡೆಬಿಟ್ ಟು ಕ್ರೆಡಿಟ್ ಹಾಕೋದನ್ನ ಮರಿಬೇಡಿ. ಸೊ ಪ್ರತಿಯೊಂದು ಅಕೌಂಟ್ಗೂ ಯು ಹ್ಯಾವ್ ಟು ರೈಟ್ ಡೆಟಾರ್ DRCR ಅನ್ನೋದನ್ನ ಮರಿಬೇಡಿ. ಯಾವಾಗ್ಲೂ ನೀವು ಅದನ್ನ ಮೆನ್ಷನ್ ಮಾಡ್ಲೇಬೇಕು. ಸೊ ನನಗಿಲ್ಲಿ ಎಂಟರ್ ಮಾಡೋದಕ್ಕೆ ಟೈಮ್ ಆಗಿಲ್ಲ, ನಾನು ಹಂಗಾಗಿ ಮಾಡ್ತಾ ಇಲ್ಲ. ಸೊ ಬಟ್ ನೀವು ಎಲ್ಲದಕ್ಕೂ ಮೆನ್ಷನ್ ಮಾಡ್ತಾ ಹೋಗಿ ಡೆಬಿಟ್ ಕ್ರೆಡಿಟ್. ಪ್ರತಿಯೊಂದು ಲೆಡ್ಜರ್ ಅಕೌಂಟ್ಸ್ ನೀವು DRCR ಅನ್ನೋದನ್ನ ಮೇಲ್ಗಡೆ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಸೊ ಎಂಟ್ರಿ ಏನಿವಾಗ? ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್. ದೆನ್ ಮೆಷಿನರಿ ಅಕೌಂಟ್ ಟು ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನಾಗಬೇಕು? ಬೈ ಎಂಟ್ರಿ, ಬಿಕಾಸ್ ವಿ ಹ್ಯಾವ್ ಬೋತ್ ದಿ ಅಕೌಂಟ್ಸ್. ಸೊ ಟು ಆಯ್ತು. ನೆಕ್ಸ್ಟ್ ಇಸ್ ಬೈ ಎಂಟ್ರಿ ಏನಾಗುತ್ತೆ? ಮೆಷಿನರಿ ಅಕೌಂಟ್ ಕ್ರೆಡಿಟೆಡ್ ಬೈ ಡಿಪ್ರಿಸಿಯೇಷನ್. ಅಲ್ಲಿ ಟು ಆಯ್ತು. ನೆಕ್ಸ್ಟ್ ಇಲ್ಲಿ ಬೈ ಎಂಟ್ರಿ ತಗೊಳ್ತೀರಾ. ಸೊ ಬೈ
by depreciation account and your depreciation amount ಬಂದು it is depreciation ಎಷ್ಟು first year calculate ಮಾಡಿರೋದು. So it is 3,725 and ಇಲ್ಲಿ ನಾನು ಅಮೌಂಟ್ ಅನ್ನು ಮೆನ್ಷನ್ ಮಾಡಿಲ್ಲ, ಇಲ್ಲಿ ಕೂಡ ಅಮೌಂಟ್ ಹಾಕಬೇಕು 3,725. ಸೊ ಇವಾಗ ನಿಮ್ದು ಎಲ್ಲಿವರೆಗೂ ಆಯ್ತು, ಫೋರ್ತ್ ಎಂಟ್ರಿ ಆಯ್ತು. ಅಂಡ್ ಲಾಸ್ಟ್ ಎಂಟ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡಿಪ್ರಿಸಿಯೇಷನ್ ಅಕೌಂಟ್. ಸೊ ಇದು ಕೂಡ ಕಾಂಟ್ರಾ ಎಂಟ್ರಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಒಂದ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಡಿಪ್ರಿಸಿಯೇಷನ್ ಅಕೌಂಟ್ ಸ್ಪ್ಲಿಟ್ ಮಾಡ್ಕೊಳ್ತೀರಾ. ಅಂಡ್ ಇಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ನಾವು ಪ್ರಿಪೇರ್ ಮಾಡ್ತಿರೋದು ಓನ್ಲಿ ಇಂಟ್ರೆಸ್ಟ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್ ಈ ಎಂಟ್ರಿ ಪ್ರಕಾರ. ಸೊ ನಿಮಗೆ ಬರೋದು ಬರೀ ಟೂ ಎಂಟ್ರೀಸ್ ವಿಲ್ ನಾಟ್ ಗೆಟ್, ಓನ್ಲಿ ಬೈ ಎಂಟ್ರೀಸ್ ವಿಲ್ ಗೆಟ್. ಹೆಂಗ್ ಮಾಡ್ತೀರಾ ಅಂತಂದ್ರೆ ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಇಂಟ್ರೆಸ್ಟ್ ಅಕೌಂಟ್ ಎಂಟ್ರಿ ಏನಾಗುತ್ತೆ ಅಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಎಂಟ್ರಿ ಇರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್. ಸೊ ಟೂ ಎಂಟ್ರಿ ಬರೋದಿಲ್ಲ ಬಿಕಾಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಮ್ಮ ಹತ್ರ ಇಲ್ಲ. ವಿ ಆರ್ ಪ್ರಿಪೇರಿಂಗ್ ಇಂಟ್ರೆಸ್ಟ್ ಅಕೌಂಟ್. ಸೊ ಏನಾಗುತ್ತೆ ಇಂಟ್ರೆಸ್ಟ್ ಅಕೌಂಟ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಅಮೌಂಟ್, ಇಂಟ್ರೆಸ್ಟ್ ಅಮೌಂಟ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿರೋದು ನಿಮ್ಗೆ 1,363. ನೆಕ್ಸ್ಟ್ ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲೂ ಕೂಡ ಅದೇ ತರ ಮಾಡ್ತೀರಾ. ಸೊ ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಏನಿದೆಯೋ ಅದಷ್ಟು ಅಮೌಂಟ್ ಅನ್ನ ಕಂಪ್ಲೀಟ್ ಆಗಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ 7,225. ಸೊ ಇವಾಗ ಫಸ್ಟ್ ಇಯರ್ಗೆ ಎಲ್ಲಾ ಎಂಟ್ರಿನೂ ಆಯ್ತು. ಒಂದು ಡೌನ್ ಪೇಮೆಂಟ್, ದೆನ್ ಇನ್ಸ್ಟಾಲ್ಮೆಂಟ್ ಡ್ಯೂ, ಇನ್ಸ್ಟಾಲ್ಮೆಂಟ್ ಪೇಡ್, ಡಿಪ್ರಿಸಿಯೇಷನ್ ಚಾರ್ಜ್, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರತಿ ವರ್ಷ ನೀವು ಪ್ರತಿ ವರ್ಷ ಎಂಡ್ ಅಲ್ಲಿ ನೀವೇನ್ ಮಾಡ್ಬೇಕು, ಲೆಡ್ಜರ್ ಅಕೌಂಟ್ಸ್ ಅಥವಾ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀರಾ. ಈಗ ಫಸ್ಟ್ ಇಯರ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡ್ತಾ ಹೋಗ್ಬಾರ್ದು. ಸೊ ಫಸ್ಟ್ ಇಯರ್ ಎಂಟ್ರೀಸ್ ಆದ್ಮೇಲೆ ಯು ಹ್ಯಾವ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ಬೇಕು. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಹೆಂಗ್ ಕ್ಲೋಸ್ ಮಾಡ್ತೀರಾ ಅಂತಂದ್ರೆ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಬರ್ತಾ ನೋಡ್ಕೊಳ್ಳಿ. ಸೊ ಏನ್ ಬರುತ್ತೋ ಅದ್ರ ಪ್ರಕಾರ ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಫಸ್ಟ್ ಇಯರ್ದು ನೀವು ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ಮೇಲೆ, ಫಸ್ಟ್ ಇಯರ್ ಜರ್ನಲ್ ಎಂಟ್ರೀಸ್ ಅನ್ನ ಲೆಡ್ಜರ್ ಅಕೌಂಟ್ಸ್ ಪೋಸ್ಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ಟರ್ ಎವ್ರಿ ಫೈನಾನ್ಷಿಯಲ್ ಇಯರ್. 31st ಮಾರ್ಚ್ ಆಗಿರ್ಬೋದು, ಇಲ್ಲ 31st ಡಿಸೆಂಬರ್ ಆಗಿರ್ಬೋದು, ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತೀವಿ. ಅಂದ್ರೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ಬೇಕು. ಸೊ ಕ್ಲೋಸ್ ಅಂದ್ರೆ ಏನ್ ಮಾಡ್ತೀರಾ, ಜಸ್ಟ್ ಟೋಟಲ್ ಮಾಡ್ಕೊಂಡು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತಾ, ಬ್ರಾಡ್ ಡೌನ್ ಆಗುತ್ತಾ, ಇಲ್ಲ ಈಕ್ವಲ್ ಆಗುತ್ತಾ ನೋಡ್ಬೇಕಷ್ಟೇ. ಸೊ ಇವಾಗ ನಾನು ಫಸ್ಟ್ ಇಯರ್ ನಾನು ಆಕ್ಚುಲಿ ಪಾಸ್ ಮಾಡಾಗಿತ್ತು. ಸೊ ಇದಿಷ್ಟು ನಿಮ್ಗೆ ಏನೋ ಮೆಷಿನರಿ ಅಕೌಂಟ್ ಅಲ್ಲಿ ಫಸ್ಟ್ ಇಯರ್ ಬಂದು ಒಂದು ಡೌನ್ ಪೇಮೆಂಟ್, ಅದಾದ್ಮೇಲೆ ಕ್ಯಾಶ್ ಪ್ರೈಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್, ದೆನ್ ಡಿಪ್ರಿಸಿಯೇಷನ್. ಸೊ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟಾಯ್ತು, 18,637 ಆಯ್ತು. 18,637 ಅಲ್ಲಿ 3,725 ಅನ್ನ ಲೆಸ್ ಮಾಡಿದ್ರೆ ಉಳ್ಕೊಂಡಿದ್ದ ಅಮೌಂಟ್ 14,912. ಸೊ ಅದನ್ನ ನಾನೇನಂತ ಹೇಳ್ತೀವಿ, ಕ್ರೆಡಿಟ್ ಸೈಡ್ ನಿಮ್ಗೆ ಕಡಿಮೆ ಬಂತಂದ್ರೆ ದಟ್ ವಿಲ್ ಬಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ನೆಕ್ಸ್ಟ್ ಏನ್ ಮಾಡ್ತೀರಾ, ಬ್ರಾಡ್ ಡೌನ್ ಮಾಡ್ಕೊಳ್ತೀರಾ ನೆಕ್ಸ್ಟ್ ಇಯರ್ಗೆ. ದಟ್ ಇಸ್ 1st April 2017 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಸೇಮ್ ಅಮೌಂಟ್ 14,912. ಸೊ ಅದೇ ತರ ಪ್ರತಿ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಬೇಕು. ನೆಕ್ಸ್ಟ್ ಹೈಯರ್ ವೆಂಡರ್ ಅಕೌಂಟ್ ಬಂದು ನಿಮ್ಗೆ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಬರೋದಿಲ್ಲ, ಅದು ಪ್ರತಿ ವರ್ಷ ಈಕ್ವಲ್ ಆಗ್ತಾ ಹೋಗುತ್ತೆ. ಸೊ ಡೌನ್ ಪೇಮೆಂಟ್ ಎಂಟ್ರಿ ಪಾಸ್ ಮಾಡಿದ್ರಿ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಶ್ ಪ್ರೈಸ್ ಪೋರ್ಷನ್, ಅದಾದ್ಮೇಲೆ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಪೋರ್ಷನ್. ಸೊ ನೆಕ್ಸ್ಟ್ ಟೋಟಲ್ 10,000. ಅದಾದ್ಮೇಲೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಯ್ತು, ಇಂಟ್ರೆಸ್ಟ್.
ಸೊ ಪ್ರತಿ ವರ್ಷದೂ ಅಕೌಂಟ್ ಎಂಟ್ರಿ ಪಾಸ್ ಮಾಡಿ ಅದನ್ನ ಕ್ಲೋಸ್ ಮಾಡ್ತಾ ಹೋಗ್ತೀರಾ. ಸೊ ನಾನು ಫಸ್ಟ್ ಮೆಷಿನರಿ ಅಕೌಂಟ್ ಅನ್ನ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಇಯರ್ ಆಯ್ತು, ಡೌನ್ ಪೇಮೆಂಟ್, ಕ್ಯಾಶ್ ಪ್ರೈಸ್ ಪೋರ್ಷನ್, ದೆನ್ ಡಿಪ್ರಿಸಿಯೇಷನ್, ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಡ್ ಡೌನ್. ನೆಕ್ಸ್ಟ್ ಸೆಕೆಂಡ್ ಇಯರ್ ಬಂದ್ರೆ ಸೇಮ್ ಅದೇ ತರ. ಸೊ ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಏನೇನ್ ಎಂಟ್ರಿ ಇದೆ, ಇನ್ಸ್ಟಾಲ್ಮೆಂಟ್ ಡ್ಯೂ, ಮೆಷಿನರಿ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್. ಸೊ ಮೆಷಿನರಿ ಅಕೌಂಟ್ ಡೆಟಾರ್ಸ್ ಟು HMT ಲಿಮಿಟೆಡ್ ಅಕೌಂಟ್ 31st March 2018 9069, ಅಂಡ್ HMT ಲಿಮಿಟೆಡ್ ಅಕೌಂಟ್ ಅಲ್ಲಿ ಬೈ ಮೆಷಿನರಿ ಅಕೌಂಟ್ 9069. ನೆಕ್ಸ್ಟ್ ಅದಾದ್ಮೇಲೆ ಸೊ ಮೆಷಿನರಿ ಅಕೌಂಟ್ ಅಫೆಕ್ಟ್ ಆಗೋದು ಯಾವ್ದಿದೆ ನೆಕ್ಸ್ಟ್ ನಿಮ್ಗಿನ್ನ, ಡಿಪ್ರಿಸಿಯೇಷನ್ ಅಕೌಂಟ್ ಡೆಟಾರ್ಸ್ ಟು ಮೆಷಿನರಿ ಅಕೌಂಟ್ ಇದೆ. ಸೊ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 3353. ಸೊ ದೆನ್ ಈ ಎಂಟ್ರಿಗಳಾದ್ಮೇಲೆ ಮತ್ತೆ ಇದನ್ನ ಕ್ಲೋಸ್ ಮಾಡಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬ್ರಾಡ್ ಡೌನ್. ನೆಕ್ಸ್ಟ್ ಅದೇ ತರ ಲಾಸ್ಟ್ ಇಯರ್ದು ಕ್ಯಾಶ್ ಪ್ರೈಸ್ ಇನ್ಸ್ಟಾಲ್ಮೆಂಟ್, ದೆನ್ ಡಿಪ್ರಿಸಿಯೇಷನ್ ಅನ್ನ ಮಾಡಿದ್ರೆ ನಿಮ್ಗೆ ಒಂದೇ ಒಂದು ಅಕೌಂಟ್ ಕ್ಯಾರಿ ಡೌನ್, ಬ್ರಾಡ್ ಡೌನ್ ಬರುತ್ತೆ, ದಟ್ ಈಸ್ ಮೆಷಿನರಿ ಅಕೌಂಟ್. ಸೊ ಲಾಸ್ಟ್ ಬ್ಯಾಲೆನ್ಸ್ ನಿಮ್ಗೆ ಏನ್ ಬರ್ತೋ ಅದನ್ನ ಬ್ರಾಡ್ ಡೌನ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. 3 years ಮಾತ್ರ ಮಾಡ್ಬೇಕಿರೋದು. ಅದೇ ತರ ನಿಮ್ಗೆ HMT ಲಿಮಿಟೆಡ್, ದಟ್ ಈಸ್ ಹೈಯರ್ ವೆಂಡರ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟ್ ಡ್ಯೂ, ದೆನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್, ಆ ಎಂಟ್ರಿಗಳನ್ನ ಪಾಸ್ ಮಾಡ್ಕೊಂಡು ಹೋಗಿ. ಸೊ ಇನ್ಸ್ಟಾಲ್ಮೆಂಟ್ ಡ್ಯೂ ಇದು, ದೆನ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಸೊ ಪ್ರತಿ ವರ್ಷ ನಿಮ್ದು ಏನ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಫಸ್ಟ್ ಇಯರ್ 1363, ಸೆಕೆಂಡ್ ಇಯರ್ 931, ಅಂಡ್ ಲಾಸ್ಟ್ ಇಯರ್ 456. ಅದೇ ತರ ಡಿಪ್ರಿಸಿಯೇಷನ್ ಬಂದ್ರೆ, ಸೊ ಪ್ರತಿ ವರ್ಷ ಡಿಪ್ರಿಸಿಯೇಷನ್ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ. ಸೊ ಅಲ್ಲಿ ಜರ್ನಲ್ ಎಂಟ್ರೀಸ್ ಏನಿದೆಯೋ ಅದ್ರ ಪ್ರಕಾರ ನೀವು ಡಿಪ್ರಿಸಿಯೇಷನ್ ಅನ್ನ ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. ಅಲ್ಲಿರ್ತಕ್ಕಂಥ ಎಂಟ್ರೀಸ್ ಅನ್ನ ಜಸ್ಟ್ ನೀವು ಪೋಸ್ಟ್ ಮಾಡ್ಬೇಕಷ್ಟೇ ಲೆಡ್ಜರ್ ಅಕೌಂಟ್ಸ್ ಗೆ. ಸೊ ಒಂದು ಮೆಷಿನರಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ದೆನ್ ಅದಾದ್ಮೇಲೆ ಹೈಯರ್ ವೆಂಡರ್ ಅಕೌಂಟ್, ಅಸೆಟ್ ಯಾವ್ದು ಕೊಟ್ಟಿರೋದನ್ನ ಅದನ್ನ ತಗೊಳ್ಳಿ. ಈ ಪ್ರಾಬ್ಲಮ್ ಈ ಮೆಷಿನರಿ ಅಕೌಂಟ್ ಗೆ ತಗೊಂಡ್ವಿ. ದೆನ್ ಹೈಯರ್ ವೆಂಡರ್ ಬಂದು HMT ಲಿಮಿಟೆಡ್, ಅದಾದ್ಮೇಲೆ ಇಂಟ್ರೆಸ್ಟ್ ಅಕೌಂಟ್, ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅಕೌಂಟ್. ಈ 4 ಅಕೌಂಟ್ ಬರೋದು ನಿಮ್ಗೆ. ಸೊ ಲೆಡ್ಜರ್ ಅಕೌಂಟ್ಸ್ ನ ಬೇಸ್ ಯಾವ್ದಂದ್ರೆ ಜರ್ನಲ್ ಎಂಟ್ರೀಸ್. ನೀವು ಅಲ್ಲಿ ಏನ್ ಜರ್ನಲ್ ಎಂಟ್ರೀಸ್ ಅನ್ನ ಪ್ರಿಪೇರ್ ಮಾಡಿರ್ತೀರೋ ಅದನ್ನ ಬೇಸ್ ಆಗಿ ಇಟ್ಕೊಂಡು ಪ್ರಿಪೇರ್ ಮಾಡ್ತಾ ಹೋಗಿ. ಸೊ ಇದನ್ನ ಜಸ್ಟ್ ನೀವು ನೋಟ್ಸ್ ಗೆ ಕಾಪಿ ಮಾಡ್ಕೊಂಡು ಒಂದ್ಸಲ ವರ್ಕೌಟ್ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಬಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಟುಮಾರೋಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನೊಂದು, ನಿಮ್ಗೆ ಎಕ್ಸಾಮ್ ಅಲ್ಲಿ ಎರಡನ್ನೂ ಕೇಳೋಲ್ಲ, ಜರ್ನಲ್ ಎಂಟ್ರಿ ಪ್ಲಸ್ ಲೆಡ್ಜರ್ ಅಕೌಂಟ್ಸ್ ಎರಡನ್ನೂ ಕೇಳೋದಿಲ್ಲ. ಯಾವ್ದಾದ್ರು ಒಂದು ಕೇಳ್ಬೋದು, ಇಲ್ಲ ಜರ್ನಲ್ ಎಂಟ್ರೀಸ್ ಕೇಳ್ಬೋದಿಲ್ಲ, ಲೆಡ್ಜರ್ ಅಕೌಂಟ್ಸ್. ಬಟ್ ಜಾಸ್ತಿ ಕೇಳೋದೇ ನಿಮ್ಗೆ ಲೆಡ್ಜರ್ ಅಕೌಂಟ್ಸ್ ವಿತೌಟ್ ಜರ್ನಲ್ ಎಂಟ್ರಿ. ಸೊ ನೀವು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಜಸ್ಟ್ ನಿಮ್ ನೋಟ್ಸ್ ಗೆ ಕಾಪಿ ಮಾಡ್ಕೊಳ್ಳಿ. ಟುಮಾರೋ ಅಗೇನ್ ಐ ವಿಲ್ ಎಕ್ಸ್ಪ್ಲೈನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್.